ಓಕೆ, ನೆಕ್ಸ್ಟ್ ಒನ್. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಏನು ನನ್ನ ಕಚ್ಚಿದೆ. ಬಿಟನ್ ಅಂತಂದ್ರೇನು? ಕಚ್ಚುವುದು. ನನಗೆ ಏನೋ ಕಚ್ಚಿಬಿಟ್ಟಿದೆ ಅಂತ ಯಾರು ಕೂಗಾಡ್ತಾರೆ? ಹೂ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಹೂ ಕ್ರೈಡ್ ಹಿಯರ್? ಬರ್ಗ್ಲರ್ ಕ್ರೈಡ್. ಬರ್ಗ್ಲರ್ ಅಂದ್ರೆ ಯಾರು? ದರೋಡೆಕೋರ. ಮನೆಗೆ ಬಂದಿದ್ದಂತಹ ದರೋಡೆಕೋರ ಅಥವಾ ಕಳ್ಳ. ಆತ ಏನಂತ ಕಿರ್ಚ್ಕೋತಾನೆ? ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ವಾಟ್ ಕಾಸ್ಡ್ ಹಿಮ್ ಟು ಮೇಕ್ ಅನ್ ಅಗೋನೈಸ್ಡ್ ಕ್ರೈ. ಈ ತರ ಕೂಗಿಕೊಳ್ಳೋದಿಕ್ಕೆ ಆತನಿಗೆ ಏನಾಗಿತ್ತು? ಎಗೋನಿ ಅಂತಂದ್ರೆ ಏನಿಲ್ಲಿ ಮಕ್ಕಳೇ? ಪೇನ್. ಎಗೋನಿ ಅಂದ್ರೆ ಪೇನ್ ಅಂದ್ರೆ ನೋವಿನಲ್ಲಿ. ಓಕೆ, ನೋವು. ಎಗೋನಿ ಅಂದ್ರೆ ಏನು? ನೋವು. ಸಾರಿ. ಓಕೆ, ನೋವಿನಲ್ಲಿ ಕೂಗ್ಕೋತಾನೆ. ಯಾರು? ಬರ್ಗ್ಲರ್, ದರೋಡೆಕೋರ. ಯಾಕೆ ಆತರ ಕೂಗ್ಕೋತಾನೆ? ಏನು ಕಾರಣ ಆಯ್ತು ಆತರ ಕೂಗಿಕೊಳ್ಳೋದಿಕ್ಕೆ? ಸ್ವಾಮಿ caused him to make an agonized cry. ಸ್ವಾಮಿ ಏನ್ ಮಾಡ್ದ? ಸ್ವಾಮಿ ಕಚ್ಚಿದ ಅಲ್ವಾ? ಕಾಲ್ ಹಿಡ್ಕೊಂಡು ಏನೋ ದೆವ್ವ ಬಂದಿದೆ ಅಂತ ಅನ್ಕೊಂಡು ಕಚ್ಚಿಬಿಟ್ಟಿದ್ದಾನೆ. ಸೊ ದಿಸ್ caused him to make an agonized cry. Okay, so you can also write Swami's bite. Swami's bite caused him to make an agonized cry. Okay, ನೋವು ಭರಿತವಾದ ಕೂಗು. ನೆಕ್ಸ್ಟ್, ವೆನ್ ಡಿಡ್ ಹಿ ಮೇಕ್ ಆನ್ ಅಗೋನೈಸಿಂಗ್ ಕ್ರೈ. ಈ ತರ ಯಾವಾಗ ಆತ ಕೂಗಿಕೊಂಡ? ವೆನ್ ಸ್ವಾಮಿ ಕಾಟ್ ಹಿಸ್ ಲೆಗ್ ಅಂಡ್ ಬಿಟ್ ಹಿಮ್ ಟೈಟ್ಲಿ. ನೋಡಿ, ಇಲ್ಲಿ ನಿಮ್ಗೆ ಆನ್ಸರ್ ಇದೆ. ಅದಕ್ಕೋಸ್ಕರ ಇಲ್ಲಿ ಸ್ವಾಮಿ ಕಾಸ್ಟ್ ಹಿಮ್ ಅಗೋನೈಸ್ಡ್ ಕ್ರೈ ಅಂತ ಬರ್ದಿರೋದು. ವೆನ್ ಡಿಡ್ ಹಿ ಮೇಕ್ ದ ಅಗೋನೈಸಿಂಗ್ ಕ್ರೈ. ಯಾವಾಗ ಆತ ಈ ತರ ನೋವಿನಲ್ಲಿ ಕಿರ್ಚ್ಕೋತಾನೆ? ವೆನ್ ಸ್ವಾಮಿ ಕಾಟ್ ಹಿಸ್ ಲೆಗ್. ಯಾವಾಗ ಸ್ವಾಮಿ ಆತನ ಕಾಲನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಆತನನ್ನ ಬಿಗಿಯಾಗಿ ಕಚ್ಚಿಬಿಟ್ಟಿದ್ದಾನೆ. ಬಿಟ್ ಅಂದ್ರೆ ಕಚ್ಚುವುದು. ಬಿಟ್ ಅಂದ್ರೇನು? ಕಚ್ಚುವುದು. ಬಿಗಿಯಾಗಿ ಕಚ್ಚಿದ್ದಕ್ಕೆ ಆತ ನೋವಿನಿಂದ ಜೋರಾಗಿ ಕಿರ್ಚ್ಕೋತಾನೆ. ಓಕೆ, ಸ್ವಾಮಿ ಕಾಟ್ ಹಿಸ್ ಲೆಗ್ ಅಂಡ್ ಬಿಟ್ ಹಿಮ್ ಟೈಟ್ಲಿ. ಗಟ್ಟಿಯಾಗಿ ಕಚ್ಚಿರೋದ್ರಿಂದ ಆತ ಏನ್ ಮಾಡ್ತಾನೆ? ಜೋರಾಗಿ ಕಿರ್ಚ್ಕೋತಾನೆ. ಇವೆಲ್ಲ ಏನು ನಿಮ್ಮ ಲೆಸನ್ ಅಲ್ಲಿ ಏನು ಬಂದಿದಾವೆ ಅದೇ ವಾಕ್ಯನ ತಗೊಂಡು ಕ್ವಶನ್ಸ್ ನ ಫ್ರೇಮ್ ಮಾಡ್ತಾರೆ.